ಅಕ್ಕ ಈ ಕನ್ನಡಕನೇ ಬೆಸ್ಟು. ಆ ಲೆನ್ಸ್ ಹಾಕೊಂಡ್ರೆ ಕಣ್ಣು ಯಾವಾಗಲೂ ಉರಿತಾ ಇರುತ್ತೆ. ಅಕ್ಕ ಇದನ್ನ ಹಾಕೊಂಡು ನಮ್ಮ ಹಳ್ಳಿಗೆ ಹೋಗಿ ಸುತ್ತಾಡ್ತಾ ಹಕ್ಕಿಗಳು ನೋಡ್ತಾ ಕಾಲ ಕಳಿಬೇಕು ಅಂತ ಅನಿಸ್ತಿದಪ್ಪ. ನೀನು ಇದನ್ನೆಲ್ಲ ಮಾಡಬೇಕು ಅಂದರೆ ದಿಶಾ ವೇಷನ ಕಳಿಸ್ಬೇಕಾಗತ್ತೆ. ಅದು ಮಾಡೋಕ್ಕಾಗಲ್ಲ ಅಲ್ವಕ್ಕ? ದಿಶಾ ದಿಶಾ ಎಲ್ಲಮ್ಮ ಇದೆಯಾ? ಸುಖನೆ ಮೇಡಮ್ ಬಂದ್ರು. ನೋಡ್ಕೋತೀನಿ. ಇಲ್ಲೇನಮ್ಮ ಮಾಡ್ತಿದೀಯಾ? ಅದಾ ಚಿಕ್ಕತ್ತೆ, ಒಂದು ಸ್ವಲ್ಪ ಫ್ರೆಶ್ ಏರ್ ತಗೊಳ್ಳೋಣ ಅಂತ ಬಂದೆ. ಏ ದಿಶಾ, ಅರ್ಚನಾ ನೋಡಿ ಯಾಕೆ ಚಿಕ್ಕತೆ ಚಿಕ್ಕತೆ ಅಂತ ಮಾತಾಡ್ತಿದೀಯಾ? ಓ ಚಿಕ್ಕತ್ತೆ, ನೀವು ಇಲ್ಲಿಲ್ವಾ? ಇಲ್ಲಿದ್ದೀರಾ ಹೇಳಿ. ಏ ದಿಶಾ, ನೀನ್ ಕಾಮಿಡಿ ಮಾಡ್ತಿದೀಯಾ? ಕಾಮಿಡಿನ? ಏ ದಿಶಾ, ಅರ್ಚನಾ ನೋಡಿ ಚಿಕ್ಕತೆ ಅಂತ ಮಾತಾಡ್ತೀಯಾ, ಈಗ ನೋಡಿದ್ರೆ ಜಾಜಿ ನೋಡಿ ಚಿಕ್ಕತೆ ಅಂತ ಮಾತಾಡ್ತೀಯಾ. ಏನ್ ಕಾಮಿಡಿ ಮಾಡ್ತಿದ್ಯಾ? ನಾನಿಬ್ರು ಮಧ್ಯೆ ಇದೀನಿ ಕಣೆ. ಜಸ್ಟ್ ಜೋಕಿಂಗ್, ತಮಾಷೆ. ನೀನ್ ಇಲ್ಲಿ ಕಾಮಿಡಿ ಮಾಡು, ಅಲ್ಲಿ ಸೌಂದರ್ಯ ಗ್ಯಾಂಗು ಸೀರಿಯಸ್ ಆಗಿ ಓಟ್ ಹಾಕೋರ್ಗೆ ಏನ್ ಗಿಫ್ಟ್ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಹೌದಾ? ಅದು ಬಿಡು, ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ. ಏನು? ಯಾ, ಚಿರು ನಿನ್ಗೋಸ್ಕರ ಹುಡುಕ್ತಿದ್ದಾನೆ, ನಿನ್ನ ಕರಿತಿದ್ದಾನೆ ಕಣೆ. ಏನು ಹಸ್ಬೆಂಡ್ ನನ್ನ ಹುಡುಕ್ತಿದಾರ? ಏನಮ್ಮ ನೀನು ದೀಪನ್ ತರಾನೇ ಹಸ್ಬೆಂಡು ಅಂತಿದೀಯಾ? ಅದು ದೀಪ ಅವರಿದ್ದಾಗ ಅವ್ರನ್ನ ಹಸ್ಬೆಂಡು ಅಂತ ಕರೀತಿದ್ರು ಅಂತ ನಂಗೆ ಗೊತ್ತಾಯ್ತು. ಅದಕ್ಕೆ ನಾನು ಅವ್ರನ್ನ ಹಂಗೆ ಕರೆಯೋಣ ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಓ ಹೌದಾ, ಒಳ್ಳೇದೊಳ್ಳೇದು, ಆ ತರನೇ ಕರಿ, ಅವನಿಗೂ ಖುಷಿ ಆಗತ್ತೆ. ಏನಮ್ಮ ಸುಮ್ಮನೆ ನಿಂತಿದ್ಯಾ? ಅಲ್ಲಿ ನಿನ್ನ ಹಸ್ಬೆಂಡು ಕರೀತಿದ್ದಾನೆ, ಬಾ. ಏನ್ ಹುಡುಕ್ತಿದ್ಯಾ ದಿಶಾ? ಏನಿಲ್ಲ, ಅದು ಬಾ ಅಮ್ಮ, ಅವ್ನ ಮನ್ಸು ಬದಲಾಗೋ ಮೊದಲು ಹೋಗೋಣ ಬಾ. ಸರಿ, ಕೈ ಹಿಡ್ಕೊಂಡಿರಿ. ಬಾರೆ ಬಾ. ಓ ಇವಳು ಅರ್ಜೆಂಟಲ್ಲಿ ಹೇಳ್ತಾಳಪ್ಪ, ಹುಡುಕು ಜಾಜಿ ಏನಾದ್ರೂ ಇದೆಯಾ ಅಂತ. ಚಿರು ಕರ್ದ ಅಂತ ಹೇಳಿದ ಖುಷಿನಲ್ಲಿ ಎಲ್ಲನ್ನ ನಡುತ್ತಿದ್ಯಾ ಅಲ್ವಾ? ಹೌದು. ಅಯ್ಯೋ ಹುಷಾರು ಕಣಿ, ಅಷ್ಟೊಂದು ಖುಷಿ ಬೇಡ, ಮಾಡ್ಕೊಂಬ. ಸರಿ ಹೋಗು. ಚಿಕ್ಕತೆ, ಯಾಕೆ ಇಷ್ಟು ಗಟ್ಟಿಯ ಕೈ ಇಟ್ಕೊಂಡಿದ್ಯಾ ದಿಶಾ? ಅದು ಚಿಕ್ಕತೆ, ನೀವೇ ನಂಗೆ ಚಿರಾಗ್ ರೂಮ್ ಕರ್ಕೊಂಡು ಹೋಗೋವರೆಗೂ ನಾನಂತೂ ನಿಮ್ ಕೈ ಬಿಡಲ್ಲ. ಚಿರು ಕರ್ದ ಅಂತ ನಾನು ನಿನ್ಗೆ ಹೇಳಿದ್ರು ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಹಾಗೇನಿಲ್ಲ ಚಿಕ್ಕತೆ, ನೀವೇನ್ ಮಾಡಿದ್ರು ನಾನು ಒಳ್ಳೇದಕ್ಕೆ ಅಂತ ನಂಗೆ ಗೊತ್ತು. ಆದ್ರೆ ನೀವೇ ಕರ್ಕೊಂಡು ಹೋದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಕರ್ಕೊಂಡು ಹೋಗಿ. ಬಾ, ಕರ್ಕೊಂಡು ಹೋಗ್ತೀನಿ ಬಾ. ಅಯ್ಯೋ ಯಾಕೆ? ನೋಡ್ಕೊಂಡ್ ಬಾ. ಕಾಣಿಸ್ತಿದೆ, ನೋಡ್ಕೊಂಡು ಬರ್ತೀನಿ. ನೋಡ್ಕೊ ಬಾ. ಬಾ ಬಾ, ಯಾಕೆ ಹೀಗೆ ಬರ್ತಿದೀಯಾ? ಅದು ಕಾಲು ಹೊಡ್ಕೊಂಡ್ನಲ್ವಾ ಚಿಕ್ಕತೆ. ಏನಮ್ಮ ದಿಶು, ಖುಷಿನಲ್ಲಿ ತಲೆ ಎಲ್ಲ ಹೊಡ್ಕೋದಿಲ್ಲ, ನೋಡ್ಕೊಂಡ್ ಬರ್ಬೇಕು ತಾನೆ. ಸರಿ ಸರಿ ಚಿಕ್ಕತೆ. ಚಿರು, ದಿಶಾ ಹತ್ರ ಮಾತಾಡ್ಬೇಕಂತಿದ್ದಲ್ಲಪ್ಪ, ಕರ್ಕೊಂಬಂದೀನಿ. ಅದೇನ್ ಮಾತಾಡ್ಬೇಕೋ ಮಾತಾಡ್ಕೊ. ಚಿಕ್ಕತೆ, ನೀವು ನನ್ನ ಜೊತೆನೇ ಇರಿ, ಯಾಕೆ ಸುಮ್ಮನೆ ಹೋಗ್ತೀರಾ? ಇರಿ. ಏನೇ ತಟ್ಟಿ ತರ ಮಾತಾಡ್ತೀಯಾ? ಹೊಸ್ದಾಗ್ ಮದ್ವೆ ಆಗಿದ್ದೀರಾ, ಗಂಡ ಹೆಂಡತಿ ನೀವು, ನಿಮ್ಮತ್ತೆ ನಾನೇ ಹೇಗೆ ಇರೋಕ್ಕಾಗುತ್ತೆ? ಬಿಡು ಚಿಕ್ಕತೆ, ಮಾತಾಡ್ಕೊ, ಬರ್ತೀನಿ. ರೀ 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 ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಬೀಳೋ ನಾಟಕ ಬೇರೆ ಆಡ್ತಾ ಇದ್ದೀರಾ? ಇದೆಲ್ಲ ಮಾಡ್ಬಿಟ್ರೆ ಮನ್ಸು ಕರಗ್ಬಿಡುತ್ತ ಅಲ್ಲಿ. ಸಾರಿ ಚಿರಾಗ್, ಏನು ಕರೆದಿದ್ದು? ಏನಾದರೂ ಬೇಕಿತ್ತಾ? ಪರ್ಸ್ನಲ್ ಆಗಿ ಮಾತಾಡ್ಬೇಕಿತ್ತಾ? ಏನ್ ಪರ್ಸ್ನಲ್ಲೂ ಇಲ್ಲ, ನಿಮ್ಮ ಪಾಡಿಗೆ ನೀವಿದ್ರೆ ಒಳ್ಳೇದು ಅಂತ ನಾನೇನು ಮಾಡಿದೆ? ಏಕ್ರಿ, ಯಾಕೆ ದೀಪೋರ್ ಕಟೌಟ್ನ ಮುಟ್ಟಿದ್ ನೀವು? ಯಾಕೆ ಮುಟ್ಬಾರ್ದಾ? ಹೌದು, ಮುಟ್ಬಾರ್ದು. ಮುಟ್ಟೋದು ಅಲ್ಲದೆ ಅದನ್ನ ಯಾಕೆ ಇಲ್ಲಿಟ್ಟಿದ್ದೀರಾ? ಇಡ್ಬಾರ್ದಾ ಚಿರಾಗ್? ಇಡಬಾರ್ದು. ಯಾಕೆ? ಅವ್ರನ್ನ ಮುಟ್ಟಕ್ಕಾಗ್ಲಿ ಮಾತಾಡ್ಸಕ್ಕಾಗ್ಲಿ ನನಗೆ ಮಾತ್ರ ರೈಟ್ಸ್ ಇರೋದು. ಓಕೆ ಚಿರಾಗ್,
ಇನ್ಮೇಲೆ ಮುಟ್ಟೋದು ಇಲ್ಲ, ಎತ್ತಿಡೋದು ಇಲ್ಲ. ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ. ಮತ್ತೆ ಕಟೌಟ್ ಹತ್ರ ಸಾರಿ ಕೇಳ್ಬೇಕಾ? ಸಾರಿ ಕೇಳಿದ್ರು ಆಗಲ್ಲ. ಇನ್ನೇನ್ ಮಾಡ್ಬೇಕು? ಕಟೌಟ್ ಮೊದಲೆಲ್ಲಿತ್ತು ಅದೇ ಜಾಗಕ್ಕೆ ವಾಪಸ್ ಇಡಿ. ಕುಡಿಯಕ್ಕೆ ಹಾಲೇನೂ ಕೊಟ್ರಿ, ಜೊತೆಗೇನಾದರೂ ಸಿಹಿಯಾಗಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಏನ್ ಬೇಕು ಹಚ್ಬಂಡು? ಮಾಡ್ತೀನಿ. ದೀಪ ಅವ್ರ ಥರ ಯಾಕೆ ಹಸ್ಬೆಂಡ್ ಒಂದು ರಾಗ ಹೇಳ್ತಿದ್ದೀರಾ? ಎಷ್ಟು ಸರ್ತಿ ಹೇಳ್ಬೇಕಂಗೆ ಕರಿಬೇಡಿ ಅಂತ. ಸಾರಿ, ಗೊತ್ತಾಗ್ಲಿಲ್ಲ. ಮಾಡೋದಲ್ಲ ಮಾಡ್ಬಿಟ್ಟು ಸಾರಿ ಒಂದು ಕೇಳ್ತೀರಾ? ನಾಟಕ ಆಡೋದು ಬಿಡಿ ಮೊದಲು. ಚಿರಾಗ್, ಹಾಲು ತಗೋ. ನಾನು ಯಾಕೆ ಹಾಲು ಕುಡಿಬೇಕು? ಪ್ರತಿ ರಾತ್ರಿ ದೀಪ ಅವರು ನಿಮ್ಗೋಸ್ಕರ ಹಾಲು ತಗೊಂಡ್ ಬರ್ತಿದ್ರು ತಾನೆ? ಅವ್ರು ತಂದು ಕೊಡ್ತಿದ್ರು ಅಂತ ನೀವು ತಂದು ಕೊಟ್ರೆ ನಾನು ಕುಡಿಬೇಕಾ? ಅದ್ರಲ್ಲೇನ್ ತಪ್ಪು? ನನ್ ಬದಲು ಇನ್ಯಾರು ತಂದು ಕೊಡ್ತಾರೆ? ಯಾರು ತಂದು ಕೊಡೋದು ಬೇಡ, ನನಗೆ ಬೇಕಾದ್ರೆ ನಾನೇ ಹೋಗಿ ತಗೋತೀನಿ. ಹಾಗಾದ್ರೆ ನಿಮ್ಗೆ ಬೇಡವಾ? ಬೇಡ. ಪಕ್ಕನಾ? ಹ್ಞೂ ಬೇಡ. ನಾಟಿ ಹಸು ಹಾಲ್ಗೆ ನೀರ್ ಹಾಕ್ತೆ ಚೆನ್ನಾಗಿ ಕುದಿಸಿ ಆರಿಸಿ ತಗೊಂಡ್ ಬಂದಿದ್ದೀನಿ. ಇದನ್ನ ಕುಡಿದ್ರೆ ಮೂಳೆನೂ ಗಟ್ಟಿಯಾಗಿರುತ್ತೆ, ನಿದ್ದೆನೂ ಚೆನ್ನಾಗಿ ಬರುತ್ತೆ. ಛೇ, ಆದ್ರೆ ಅದೃಷ್ಟ ನಿಮ್ಗಿಲ್ಲ ಅನ್ಸುತ್ತೆ. ಬಿಡಿ, ನಾನೇ ಕುಡಿತೀನಿ. ತುಂಬಾ ರುಚಿಯಾಗಿದೆ. ಚಿರಾಗ್, ಇನ್ನೂ ಅರ್ಥ ಇದೆ, ಬೇಕಾ? ದೀಪಾವಳಿ ಇವ್ರಿಗೆ ಬೇಡ ಅಂತ ಹೇಳ್ದೆ ತಾನೆ, ಪದೇ ಪದೇ ಯಾಕೆ ಕೇಳ್ತಿದ್ದೀರಿ ಹಿಂಗೆ? ಅಯ್ಯೋ, ನನ್ ಮೇಲೆ ಇರೋದ್ ಕೋಪ ದೀಪ ಅವ್ರ ಮೇಲೆ ಯಾಕೆ ತೀರ್ಸ್ತೀರಾ? ನಮ್ಮ ಮಲಗಬೇಕು. ಅನ್ಕೊಳ್ಳಿ, ನಾನೇ ಯಾವಾಗ ಬೇಡ ಅಂದೆ? ಈ ತರ ಡಿಸ್ಟರ್ಬ್ ಮಾಡ್ತಿದ್ರೆ ಹೆಂಗ್ ನಿದ್ದೆ ಬರುತ್ತೆ ಕೇಳಿ ದೀಪ ಅವರೇ. ಓಕೆ ಓಕೆ, ನಾನು ಏನು ಡಿಸ್ಟರ್ಬ್ ಮಾಡಲ್ಲ, ನೀವು ಮಲ್ಕೊಳ್ಳಿ. ಗುಡ್ ನೈಟ್ ದೀಪ ಅವರೇ.